ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ಕಡ್ಡಾಯ ಎನ್ನುತ್ತಿರುವ ಕಾಂಗ್ರೆಸ್ ಸರ್ಕಾರ ಧಾರ್ಮಿಕ ಕ್ಷೇತ್ರವಾದ ಅಂಜನಾದ್ರಿ ಬೆಟ್ಟಕ್ಕೆ ಹೊರಟಿರುವ ಆಂಜನೇಯ ಭಕ್ತರ ಪಾದಯಾತ್ರೆಗೆ ಮೆರವಣಿಗೆಗೂ ನಿರ್ಬಂಧ ಹೇರಿದ್ರೂ ಅಚ್ಚರಿ ಪಡಬೇಕಿಲ್ಲ ಎಂದು ಬಿಜೆಪಿ ಜಿಲ್ಲಾ ಮುಖಂಡ ಬಸವರಾಜ ಬೆದರ್ಕಿ ವ್ಯಂಗ್ಯವಾಡಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಆರ್ಎಸ್ಎಸ್ ಎಂಬುದು ದೇಶಭಕ್ತಿಯಿಂದ ಕೂಡಿದ ಸಂಘಟನೆ. ಪ್ರತಿಯೊಬ್ಬ ಭಾರತೀಯನು ಜಾತಿ ಮತ ಪಂಥಗಳ ಭೇದವಿಲ್ಲದೆ ದೇಶ ಸೇವೆಗಾಗಿ ಒಗ್ಗೂಡುತ್ತಾರೆ. ದೇಶಾಭಿಮಾನ ಮೂಡಿಸಲು ಎಂದು ಆಕರ್ಷಕವಾಗಿ ಪಥಸಂಚಲನ ಮಾಡುತ್ತಾರೆ. ಹೀಗಾಗಿ ಈ ಪಥಸಂಚಲನಕ್ಕೆ ಯಾರದೇ ಅನುಮತಿ ಬೇಕಿಲ್ಲ ಎಂದಿದ್ದಾರೆ. ಹಿಂದೂ ರಾಷ್ಟ್ರ ನಿರ್ಮಾಣದ ಧ್ಯೇಯ ಇಟ್ಟುಕೊಂಡು ತಾಯಿ ಭಾರತಾಂಬೆಯ ಭಾವಚಿತ್ರದ ಭವ್ಯ ಮೆರವಣಿಗೆಗೆ ನಿರ್ಬಂಧ ಹೇರಲು ಹೊರಟಿರುವ ಕಾಂಗ್ರೆಸ್ ಸರ್ಕಾರ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಪಂಡ್ರಾಪುರ ಹಾಗೂ ತುಳಜಾಪುರದ ಭಕ್ತರ ಯಾತ್ರೆಗಳಿಗೂ ಸಹ ನಿರ್ಬಂಧ ಹೇರಲ್ಲ ಎನ್ನುವುದಕ್ಕೆ ಏನು ಗ್ಯಾರಂಟಿ ಎಂದು ಪ್ರಶ್ನೆ ಮಾಡಿದರು. ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ಕಡ್ಡಾಯ ಬೇಕು ಅಂತ ಈ ರಾಜ್ಯದ ಗೃಹ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆಜಿಯವರು ಪದೇ ಪದೇ ಪ್ರಶ್ನೆಯನ್ನು ಮಾಡ್ತಾರೆ. ಬಹುಶಃ ನಮಗನಿಸುತ್ತೆ ನಾಳೆ ನಡೀತಕ್ಕಂಥ ಅಂಜನಾದ್ರಿ ಬೆಟ್ಟಕ್ಕೆ ಏನು ಹೊರಡುವಂಥ ಆಂಜನೇಯ ಭಕ್ತರಿಗೂ ಕೂಡ, ನಿಮ್ಮ ಪಾದಯಾತ್ರೆಗೆ, ನಿಮ್ಮ ಧಾರ್ಮಿಕ ಆಚರಣೆಗೂ ಕೂಡ ಅನುಮತಿ ತಗೊಳ್ಳಿ ಅಂತ ಹೇಳಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಅಂತ ನನಗನ್ನಿಸ್ತಾ ಇದೆ. ಈ ದೇಶದಲ್ಲಿ ನಾವೆಲ್ಲ ಹಿಂದೂ ಬಂಧುಗಳು ವಿವಿಧ ದೈವ ಭಕ್ತರ ಮೂಲತಃ ಇವತ್ತು ಪಂಡ್ರಾಪುರ ಇರ್ಬೋದು, ಮೈಲಾಪುರ ಇರ್ಬೋದು, ತುಳಜಾಪುರ ಇರ್ಬೋದು, ಅಲ್ಲೆಲ್ಲ ಭಕ್ತಾದಿಗಳು ಪಾದಯಾತ್ರೆ ಹೋಗ್ತಾರೆ, ಧಾರ್ಮಿಕ ಆಚರಣೆಯನ್ನು ಮಾಡ್ತಾರೆ. ಅದಕ್ಕೂ ಕೂಡ ನೀವು ಅದಕ್ಕೂ ಕೂಡ ನೀವು ನಾಳೆ ಕೇಳಲ್ಲ ಅಂತ ಏನು ಗ್ಯಾರಂಟಿ? RSS ಯಾರನ್ನು ಕೂಡ ವ್ಯಕ್ತಿಗತವಾಗಿ ದ್ವೇಷ ಮಾಡೋದಿಲ್ಲ. RSS ಎಲ್ಲರನ್ನ ಪ್ರೀತಿ ಮಾಡುತ್ತೆ. ನಿಮಗ್ಯಾಕೆ RSS ಮೇಲೆ ದ್ವೇಷ, ತಾತ್ಸಾರ? ಪದೇ ಪದೇ ತಾವು ಸಂವಿಧಾನವನ್ನು ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತೀರಿ. ಅಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಮಹಾರಾಷ್ಟ್ರದ ಸಾರಡ್ ಶಾಖೆಗೆ, RSS ಶಾಖೆಗೆ ಭೇಟಿಯನ್ನು ಕೊಟ್ಟಿದ್ದರು. ಮಾನ್ಯ ಈ ರಾಜ್ಯದ ಏನು AICC ರಾಷ್ಟ್ರೀಯ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಅವರು ಕೂಡ ಒಮ್ಮೆ ನಾಗವಾರ್ RSS ಶಾಖೆ ಭೇಟಿಯನ್ನು ಕೊಟ್ಟಿದ್ದರು. ನಿಮಗೂ ಕೂಡ ಈ RSS ಬಗ್ಗೆ ತಪ್ಪು ಕಲ್ಪನೆ, ತಪ್ಪು ತಿಳುವಳಿಕೆ ಇದ್ದರೆ ಮಾನ್ಯ ಜಿಲ್ಲಾ ಸಚಿವರೇ, ನೀವು ಕೂಡ ಒಮ್ಮೆ ಚಿತ್ತಾಪುರ ತಾಲೂಕಿನ ಚಿತ್ತಾಪುರ ನಗರದಲ್ಲಿ ಚಂದ್ರಶೇಖರ್ ಆಜಾದ್ ಶಾಖೆ ಇದೆ, ಆ ಶಾಖೆಗೆ ಒಮ್ಮೆ ಭೇಟಿ ಕೊಡಿ. ಶಾಖೆಯಲ್ಲಿ ಏನು ಹೇಳಿಕೊಡ್ತಾರೆ? ನಿತ್ಯ ಶಾಖೆಯಲ್ಲಿ ಮೈದಾನದಲ್ಲಿ ಓಪನ್ ಆಗಿ ಮಾಡ್ತಾರೆ. ಮೈದಾನದಲ್ಲಿ ದಿನನಿತ್ಯ ಶ್ಲೋಕಗಳು, ವಚನಗಳು, ಅಮೃತ ವಚನಗಳು, ಕಥೆಗಳು ಇಟ್ಟು ಅವ್ರಿಗೆ ಆಟ, ದೇಶಭಕ್ತಿಯನ್ನು ಹೇಳ್ಕೊಡ್ತಕ್ಕಂಥ ಒಂದು ಸಂಘಟನೆ RSS ಅಂದರೆ ಎಲ್ಲ ಜಾತಿ ಮತ ಪಂಥಗಳನ್ನು ಒಂದುಗೂಡಿಸ್ಕೊಡ್ತಕ್ಕಂಥ, ಹಿಂದೂಗಳಿಗೋಸ್ಕರ ಇರ್ತಕ್ಕಂಥ ಈ ನಾಡು, ಈ ದೇಶ ಧರ್ಮ ರಕ್ಷಣೆ ಮಾಡ್ತಕ್ಕಂಥ ಒಂದು ರಾಷ್ಟ್ರೀಯ ಪವಿತ್ರ ಕಾರ್ಯದಲ್ಲಿ ತೊಡಗಿರ್ತಕ್ಕಂಥ RSS. ನೀವು ರಾಜಕೀಯವಾಗಿ BJPನ ಎದುರಿಸಿ, ರಾಜ್ಯಾಧ್ಯಕ್ಷ BI ವಿಜೇಂದ್ರವನ್ನೇ ಎದುರಿಸಿ. ಅದು ಬಿಟ್ಟು ನೀವು RSS ಬಗ್ಗೆ ಮಾತಾಡೋದು, RSS ಮುಖ್ಯಸ್ಥ ಮೋಹನ್ ಭಾಗವತ್ಜಿಯವರ ಬಗ್ಗೆ ಮಾತಾಡೋದು ಇದು ಸರಿಯಲ್ಲ. ಯಾಕಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಅವ್ರಿಗಿಂತ ನೀವೇನು ಬುದ್ಧಿವಂತರಲ್ಲ. ಅವರು ಅನೇಕ ಡಿಗ್ರಿಗಳನ್ನು ತೆಗೆದುಕೊಂಡಂಥವರು, ತುಂಬ ಓದ್ಕೊಂಡಂಥವರು, ಅಪಾರವಾದ ತಿಳುವಳಿಕೆ ಇರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳು. ನಾವು ಕೋಮರಾಮ್ ಭೀಮ್ ಗೊಂಡ್ ಕುರುಬ ಸಂಘದ ಜಿಲ್ಲಾಧ್ಯಕ್ಷ, ಭಾರತೀಯ ಜನತಾ ಪಕ್ಷದ ಮುಖಂಡ. ನಾವು ಏನಪ್ಪ ಅಂತಂದರೆ ಮಾನ್ಯ ಪ್ರಿಯಾಂಕ ಖರ್ಗೆಜಿಯವರಿಗೆ
ಮನವಿ ಮಾಡಿಕೊಳ್ಳೋದೇನಂತಂದ್ರೆ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, STBT ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345.